ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ದುಷ್ಟಹಿಂಸೆ ಸದಾ ಮಗ್ನಃ ಪರಹಿಂಸೆ ಸದಾ ಸುಖಿ. ದುಷ್ಟತ್ವಂ ದ್ವಿಗುಣಿತೆ ಅಂತೆ ದುಷ್ಟೇ ದುಷ್ಟ ವಿನಾಶನಂ. Those who are interested in troubling others, they instigate it and enjoy it also. When the negativity multiplied, then it will be killed by the other rowdies. Negativity will be killed by the negativity only. So, those who are interested in troubling others, they do it continuously. We need not worry because they will be killed by the other rowdy. But we have to wait and suffer. ದುಷ್ಟಬುದ್ಧೇ ಸದಾ ಮಗ್ನಃ ಪರಹಿಂಸೆ ಸದಾ ಸುಖಿ. ದುಷ್ಟತ್ವಂ ದ್ವಿಗುಣಿತೆ ಅಂತೆ ದುಷ್ಟೇ ದುಷ್ಟ ವಿನಾಶನಂ. ಯಾವಾಗಲೂ ದುಷ್ಟಬುದ್ಧಿಯಲ್ಲಿಯೇ ಮುಳುಗಿರುವವನು ಪರಹಿಂಸೆಯಲ್ಲಿ ಖುಷಿ ಪಡುತ್ತಾನೆ. ಬೇರೆಯವರಿಗೆ ತೊಂದರೆ ಕೊಡುವುದನ್ನು ಭಾರಿ ಖುಷಿ ಅವನಿಗೆ. ಪರಹಿಂಸೆ ಸದಾ ಸುಖಿ. ದುಷ್ಟತ್ವಂ ದ್ವಿಗುಣಿತೆ ಅಂತೆ. ಅಕಸ್ಮಾತ್ ಅದೇ ಮಾಡ್ತಾ 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 ಅವನು ಏನಾಗ್ತಾನೆ, ಪುಡಿ ರೌಡಿಯಿಂದ ದೊಡ್ಡ ರೌಡಿ, ದೊಡ್ಡ ರೌಡಿಯಿಂದ ದೊಡ್ಡ ರೌಡಿ, ಟೆರರಿಸ್ಟ್ ಆಗ್ತಾನೆ. ದುಷ್ಟತ್ವಂ ದ್ವಿಗುಣಿತೆ ಅಂತೆ, ಕೊನೆಯಲ್ಲಿ ದುಷ್ಟೇ ದುಷ್ಟ ವಿನಾಶನಂ. ಅವರವರೇ ಕಚ್ಚಾಡಿ ಕಚ್ಚಾಡಿ ಸಾಯ್ತಾರೆ. ಅಲ್ಲಿಯ ತನಕ ಒಳ್ಳೆಯವರಿಗೆ ಕಷ್ಟ. ಜಲಾಹಾರ ವಿಭಿನ್ನತ್ವಾತ್ ಕಂಠೇ ರೋಗಾದಿ ಸಂಭವಂ. ಗರಿಷ್ಠೋಷ್ಣ ಜಲಾಪಾನಂ ಅನೇಕೋ ರೋಗನಾಶನಂ. ವಾಟ್ ಆರ್ ದ ರೀಸನ್ಸ್ ಫಾರ್ ದ ಥ್ರೋಟ್ ಇನ್ಫೆಕ್ಷನ್? ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದ ವಾಟರ್ ಆ್ಯಂಡ್ ದ ಫುಡ್ ವಾಟ್ ವಿ ಟೇಕ್ ಇನ್ಸೈಡ್. Hot water drinking will kill many throat infection and many diseases. So, the reason for throat infection is mainly water. So, use the hot water as hot as possible. Neither too much nor very cold. Cold is very dangerous. That is the reason why we have throat infection. Therefore, we should be extra careful. If you want without any problem in throat. ಜಲಾಹಾರ ವಿಭಿನ್ನತ್ವಾತ್, ಹೋದಲ್ಲಿ ಬಂದಲ್ಲಿ ನೀರನ್ನು ಕುಡಿಯುವುದರಿಂದ ಅನೇಕ ರೋಗಗಳು, ಕಂಠರೋಗಗಳು ಬರುತ್ತವೆ. ಕಂಠರೋಗಾದಿ ಸಂಭವಂ. ಏನು ಮಾಡಬೇಕು? ಗರಿಷ್ಠ ಉಷ್ಣ. ನಾವು ಕುಡಿದ್ರೆ ಗಂಟ್ಲು ಸುಡಬೇಕು, ಅಷ್ಟೇ, ಸ್ವಲ್ಪ ಸುಡಬೇಕು. ಅಷ್ಟು ಉಷ್ಣದ ಜಲಪಾನವನ್ನು ಮಾಡಬೇಕು. ಕುದಿಯೋ ನೀರು ಕುಡಿಯೋದಲ್ಲ. ನಮ್ಮ ಗಂಟ್ಲಿಗೆ ಯಾವ ಹಿತವಾಗುತ್ತೆ, ಸ್ವಲ್ಪ ಗಂಟ್ಲು ಬಿಸಿಯಾಗಬೇಕು, ಅಲ್ಲಿರೋ ಕ್ರಿಮಿಕೀಟಗಳು ಸಾಯಬೇಕು. ಆಗ ಅನೇಕ ರೋಗ ನಾಶನ ಆಗುತ್ತೆ. ಇಲ್ಲಾಂದರೆ ಉಪ್ಪು ನೀರು ಮಾಡಿ ಕುಡಿಬೋದು. ಅವಾಗ ಉಪ್ಪು ನೀರು ಕುಡಿಯೋದ್ರಿಂದ ಅನೇಕ ಗಂಟಲಿನ ರೋಗಗಳು ಕಡಿಮೆಯಾಗುತ್ತವೆ. ಶಿಕ್ಷಣಂ ಉತ್ತಮಂ ತತ್ರ ಸುಜ್ಞಾನಂ ಅತಿಮುತ್ತಮಂ. ಶಿಕ್ಷಣಂ ಲಾಭ ಸಂಪತ್ತೇ ಸುಜ್ಞಾನೇ ಚ ಪರಾಂಗತಿ. ಎಕ್ಸಲೆಂಟ್ ಪ್ರಾಕ್ಟಿಕಲ್ ನಾಲೆಡ್ಜ್ will be better than the good education. Education is to earn money and knowledge is to get salvation or mukti. ಶಿಕ್ಷಣಂ ಉತ್ತಮಂ ತತ್ರ. ಶಿಕ್ಷಣವು ಬಹಳ ಉತ್ತಮವಾದದ್ದು. ಸುಜ್ಞಾನಂ ಅತಿಮುತ್ತಮಂ. ಜ್ಞಾನ, ಸುಜ್ಞಾನ ಇವುಗಳು ಶಿಕ್ಷಣಕ್ಕಿಂತ ಉತ್ತಮವಾದದ್ದು. ಶಿಕ್ಷಣದಿಂದ ಏನು ಲಾಭ? ಸಂಪತ್ತು ಲಾಭ, ಅರ್ಥ ಲಾಭ, ಹಣ ಲಾಭ ಅಷ್ಟೆ. ಸುಜ್ಞಾನದಿಂದ, ನಿಜವಾದ ಜ್ಞಾನದಿಂದ ಇಹದಲ್ಲಿ ಸುಖ, ಪರದಲ್ಲಿ ಮುಕ್ತಿ ಸಾಧ್ಯ. ಅನೇಕ ವರ್ಷ ವಿದ್ಯಾನಾಂ ಸೌಕರ್ಯಾದೇವಾರ್ಜಿತಂ ತತ್ಸರ್ವಂ ವ್ಯರ್ಥಮಾಪ್ನೋತಿ ಸಂಸ್ಕಾರಂ ಆತ್ಮಪಲ್ಲಟೆ. ಇಫ್ ಯು ಅರ್ನ್ ಎಜುಕೇಷನ್ ಓವರ್ ದ ಇಯರ್ಸ್ ವಿಲ್ ಬಿ ಯೂಸ್ಲೆಸ್, ವಿಚ್ ಆರ್ ರಿಟೈನ್ಡ್ ಬೈ ದ ಫ್ರೀ ಫೆಸಿಲಿಟೀಸ್. ಸೊ ಎಜುಕೇಷನ್, ಆಫ್ಟರ್ ಗೆಟಿಂಗ್ ಆಲ್ ದ ಫ್ರೀ ಫೆಸಿಲಿಟೀಸ್, ಮೇ ಬಿ not always, sometimes useless. The real knowledge or the good conduct, character will come only by scarcity. So, if you want to learn many practical lives, you should come across the scarcity. You should feel the pain. You should fail miserably in the life.
that will teach you lots of lessons for a long period of time, which facility oriented education cannot give. ಅನೇಕ ವರ್ಷ ನಾವು ಅನೇಕ ವರ್ಷ ಓದಿದರೂ ಸೌಕರ್ಯ ಎಲ್ಲ ಕೊಟ್ಟು ಎಲ್ಲ ವ್ಯವಸ್ಥೆ ಇದ್ದು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇದ್ದು ದಪ್ಪ ಹಂದಿ ಥರ ಬೆಳ್ಕೊಂಡು ಯಾವ ವಿದ್ಯೆ ಓದ್ರೂ ಅಷ್ಟೇ ಲಾಭ. ಬದಲಾಗಿ ಭಿಕ್ಷೆ ಬೇಡಿ ವಿದ್ಯೆ ಓದು. ತತ್ಸರ್ವಂ ವ್ಯರ್ಥಮಾಪ್ನೋತಿ ಸಂಸ್ಕಾರಂ ಆತ್ಮಪಲ್ಲಟಿ. ಆತ್ಮಪಲ್ಲಟ ಉಲ್ಟಾ ಪಲ್ಟಾಗಬೇಕು, ಇದು ಉಲ್ಟಾಗಬೇಕು, ಸೌಕರ್ಯವಿಲ್ಲದ ವಿದ್ಯೆ ಆಗಬೇಕು. ಆಗ ನಿಜವಾದ ವಿದ್ಯೆ. ಕಷ್ಟದಲ್ಲಿ ನಾವು ಓದಿದ್ದೆ ಅಂತ ಈಗಲೂ ನಾವು ಏಕೆ ಹೇಳಿಕೊಳ್ಳುತ್ತೇವೆ? ಅವತ್ತಿನ ಕಷ್ಟದ ಬೆಲೆ ಈಗಲೂ ಅರ್ಥ ಆಗಿದೆ. ಸುಖದಲ್ಲಿ ಓದಿದ ಟಿಪ್ಪು ಸುಲ್ತಾನ್ ಮಕ್ಕಳು ಎಲ್ಲಿ ಹೋದರು? ಹೆಸರೇ ಇಲ್ಲದಾದರು. ಅದರಿಂದ ಸುಖ ಆರಂಭದಲ್ಲಿ ಕೊಟ್ಟ ವಿದ್ಯೆ ಹೆಚ್ಚು ದಿವಸ ಬದುಕುವುದಿಲ್ಲ. ಅದ್ಯಾವತ್ತಿದ್ರೂ ಭಿಕ್ಷೆನೇ ಆಗಿರುತ್ತದೆ. ತತ್ಸರ್ವಂ ವ್ಯರ್ಥಮಾಪ್ನೋತಿ. ಹಾಗಾದರೆ ಸಂಸ್ಕಾರ ಯಾವುದು ಅಂತಂದರೆ ಆತ್ಮ ಪಲ್ಲಟೆ. ಆತ್ಮ ನೊಂದಿರಬೇಕು, ಉಲ್ಟಾ ಆಗಿರಬೇಕು. ನೊಂದು ಬೆಂದ ವ್ಯಕ್ತಿ ಜೀವನದಲ್ಲಿ ಎಂದೂ ತಪ್ಪು ಮಾಡುವುದಿಲ್ಲ. ಸುಖವಾಗಿ ಬೆಳೆದ ವ್ಯಕ್ತಿ ಮಾತ್ರ ಕಷ್ಟದ ಅರಿವಿರುವುದಿಲ್ಲವಲ್ಲ, ಅದಕ್ಕೆ ಅವನು ತಪ್ಪು ಮಾಡುತ್ತಲೇ ಇರುತ್ತಾನೆ. ಕಷ್ಟ ಆದರೂ ಪುನಃ ಅದನ್ನೇ ಅನುಸರಿಸಿ ಹೋಗುತ್ತಾನೆ. ಎಚ್ಚರವಿರಬೇಕು. ಆರ್ಜಿತಂ ಮಾನಪತ್ರೇಣ ಸುಜ್ಞಾನಂ ನೈವ ಜಾಯತೆ ಬುದ್ಧಿರಂತರಿತೋ ವೃತ್ತಿ ದುಃಖಾಂತೆ ಪರಿವಿಂದತಿ. Certificate will not enhance the sound knowledge. The practical experience is only by innate ideas, which comes only after pain and hard work. If you want to get any kind of knowledge, sound knowledge, you should get the practical experience by pain. You have to suffer like anything, then only you will do the hard work, then only you will get a sound knowledge, and thereafter you won't be any problem in future. ಆರ್ಜಿತಂ ಮಾನಪತ್ರೇಣ ಸುಜ್ಞಾನಂ ನೈವ ಜಾಯತೆ. ಸರ್ಟಿಫಿಕೇಟ್ ತಗೊಂಡ್ಬಿಟ್ರೆ ಯಾವ ಜ್ಞಾನಿಯಾಗಲು ಸಾಧ್ಯ ಇಲ್ಲ. ಅವನು ಕೇವಲ ಪದವೀಧರಾಗಿರಬಹುದೇ ವಿನಃ ಸುಜ್ಞಾನಿಯಾಗಲು ಸಾಧ್ಯವಿಲ್ಲ. ಹಾಗಾದರೆ ಬುದ್ಧಿ ಅಂತರಿತೋ ವೃತ್ತಿ. ಬುದ್ಧಿಯು ಒಳಗಿನಿಂದ ಬರಬೇಕು. ದುಃಖಾಂತದಲ್ಲಿ ಅನುಭವಿಸಿ ಪಡೆದಂತಹ ವಿದ್ಯೆ ಪರಿವಿಂದತಿ, ಮುಕ್ತಾತ್ಮನಾಗಲು ಸಾಧ್ಯವಾಗುತ್ತದೆ. ಸ್ವಭಾವಂ ಮೂಲಬುದ್ಧಿಶ್ಚ ಯಹ ನೈವ ಪರಿವರ್ತತೆ ಕಾಕಃ ಕ್ಷೀರಾಭಿಷೇಕಾಯ ನ ಶ್ವೇತಂ ಜ್ಞಾನವ್ಯರ್ಥಕಂ. If we do not eliminate our horrific attitude, which is by birth, we can't improve by education. For example, a black crow cannot be a white over a milk showering, which is a waste of time and energy and milk. ಸ್ವಭಾವಂ ನೈವ ಬುದ್ಧಿಶ್ಚ. ಸ್ವಭಾವವನ್ನು ನಾವು ಬದಲಾಯಿಸಿಕೊಳ್ಳದಿದ್ದರೆ, ಯಹ ನೈವ ಪರಿವರ್ತತೆ, ತನ್ನ ಸ್ವಭಾವವನ್ನು ತಾನು ಪರಿವರ್ತಿಸಿಕೊಳ್ಳದಿದ್ದರೆ, ಕಾಕ ಕ್ಷೀರಾಭಿಷೇಕಾಯ ನ ಶ್ವೇತಂ, ಕಾಗೆಯು ಹಾಲಿನ ಅಭಿಷೇಕದಿಂದ ಬಿಳಿಯಾಗಲು ಸಾಧ್ಯವಿಲ್ಲ. ಅದೇ ರೀತಿ ನಾವು ಏನು ಕಲಿತಿದ್ರೂ ಜ್ಞಾನ ವ್ಯರ್ಥ. ಮೂಲ ಸ್ವರೂಪವನ್ನು ನಾವು ಬದಲಾಯಿಸಿಕೊಂಡು ಅಂತರ್ಬುದ್ಧಿಯನ್ನು ಹೆಚ್ಚಿಸಿಕೊಳ್ಬೇಕು. ಹೊರಗಡೆ ಶೋ ಆಫ್ ಅಲ್ಲ, ಒಳಗಿನಿಂದ ಆದ ಬದಲಾವಣೆಯಿಂದ ಒಳ್ಳೆತನವನ್ನು ಬೆಳೆಸಬಹುದು. ಸಂಸ್ಥಾರಂಭೆ ಶ್ರಮೋದ್ಯೋಗಿ ಮಧ್ಯೇತು ವೇತನಪ್ರಿಯ ಅಂತೆ ಚ ವ್ಯಸನೋತ್ಕರ್ಷ ಸಂಸ್ಥಾಪಂ ಸರ್ವನಾಶಂ ಸ್ವಾರ್ಥಕಾರಣಂ. ಸಂಸ್ಥಾನಂ ಸ್ವಾರ್ಥಕಾರಣಂ, ಸಂಸ್ಥೆ ಸ್ವಾರ್ಥ ಕಾರಣವಾಗಿ ನಾಶ ಕಾರಣಂ ಆಗುತ್ತದೆ. ಆರ್ಗನೈಸರ್ ವಿಲ್ ಪುಟ್ ದ ಮ್ಯಾಕ್ಸಿಮಮ್ sacrifice in the beginning of the organization. Once it is established, then enter salary greedy fellows into the organizations. Still the organization establishes, then enters bad and greedy workers, and they poke into the nose in all the activities in the organization. Then if they enter,
Then enters the selfish and lavish fellows to eradicate the organization smoothly ಅಲ್ಲ, ವೆರಿ ಫಾಸ್ಟ್ಲಿ. ಸಂಸ್ಥೆ ಆರಂಭದಲ್ಲಿ ಕಷ್ಟಪಟ್ಟು ದುಡಿಯೋರು ಇರ್ತಾರೆ, ಶುರು ಮಾಡ್ತಾರೆ. ಎಷ್ಟು ಒದ್ದಾಡ್ತಾರೆ ಅಂದರೆ ಅವರಿಗೆ ಗೊತ್ತು. ಆರಂಭ ಮಾಡೋದು, ಒಂದು ಸಂಸ್ಥೆಯನ್ನು ಶುರು ಮಾಡೋದು ಎಷ್ಟು ಕಷ್ಟ ಅಂತ ಆರಂಭ ಮಾಡಿದವನಿಗೆ ಗೊತ್ತು. ಅಲ್ಲಿ ಕೆಟ್ಟವರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆತನ, ಒಳ್ಳೆ ಕಷ್ಟಪಟ್ಟು ಬೆಳೆಯೋರು ಮಾತ್ರ ನೂರಾರು ವರ್ಷ ಬದುಕಬೇಕು ಅಂತ ಆಸೆ ಪಡುವ ಸಂಸ್ಥೆ ಆ ರೀತಿ ಕಷ್ಟಪಡುತ್ತೆ ಸ್ಟಾರ್ಟಿಂಗಲ್ಲಿ. ಅದಾದ ನಂತರ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಆಯಿತು ಅಂತ ಆದ ತಕ್ಷಣ ಸಂಬಳಾಸಕ್ತರೆಲ್ಲ ಬಂದು ಸೇರಿಕೊಳ್ಳುತ್ತಾರೆ. ಇನ್ನೂ ಎಸ್ಟಾಬ್ಲಿಷ್ ಆಯಿತು ಅಂದರೆ ಅಂತೇಜ ವ್ಯಸನೋತ್ಕರ್ಷ, ಎಲ್ಲ ವ್ಯಸನದಾರಿಗಳು, ಮದ್ಯವ್ಯಸನ, ಧೂಮವ್ಯಸನ, ವ್ಯಸನ ಕೆಟ್ಟ ವ್ಯಸನ ಇರೋರೆಲ್ಲ ನಿಧಾನವಾಗಿ ಬಂದು ಸೇರಿಕೊಳ್ಳುತ್ತಾರೆ. ಸಂಸ್ಥಾಂತೆ, ಸಂಸ್ಥೆ ಒಳ್ಳೆ ಸ್ಟೇಜಲ್ಲಿದೆ, ಲಾಭ ಸ್ಥಾನದಲ್ಲಿದೆ ಅಂತ ಗೊತ್ತಾದ ತಕ್ಷಣ ಸ್ವಾರ್ಥಿಗಳೆಲ್ಲ ಬಂದು ಸೇರಿಕೆ ಅದನ್ನು ನಾಶ ಮಾಡಿ, ನಿರ್ನಾಮ ಮಾಡಿ, ಆ ಬಿಲ್ಡಿಂಗನ್ನು ಕೂಡ ಮಾರ್ಕೊಂಡು ಎಲ್ಲ ನೆಕ್ಕಿ ನುಂಗಿ ನೀರು ಕುಡಿದು ಅವರು ನಾಶವಾಗಿ ಎಲ್ಲರನ್ನೂ ನಾಶ ಮಾಡಿ ನಶಿಸಿ ಹೋಗುತ್ತಾರೆ. ಯಾವುದೇ ಯಾದವಿ ಸಂಸ್ಥಾನವನ್ನು ಬೆಳೆಸೋದು ಕೃಷ್ಣನಿಗೆ ಎಷ್ಟು ಕಷ್ಟ ಇತ್ತು. ಕಂಸನ ಕಾಟ, ಎಲ್ಲ ರಾಕ್ಷಸರ ಕಾಟ, ಹಾಲು ಕುಡಿಸೋ ಅಮ್ಮನಿಂದಲೂ ಕಾಟ, ಪೂತನಿಂದ ಕಾಟ, ಜಟಕಾಸುರ, ಶಕಟಾಸುರ, ಶಂಕಾಸುರ, ಎಷ್ಟೆಷ್ಟು ಥರ ಕಷ್ಟಪಟ್ಟು ಒಂದು ಸಂಸ್ಥಾನವನ್ನು ಬೆಳೆಸಿದ ದ್ವಾರಕೆಯಲ್ಲಿ. ಆದರೆ ದುರಂತ ಏನು? ಕೊನೆಗೆ ಬಂದಂಥ ಮದ್ಯವ್ಯಸನಿಗಳು ಅವರವರೇ ಕಲಹ ಮಾಡಿ ಕಚ್ಚಾಡಿಕೊಂಡು, ಯಾದವಿ ಕಲಹ ಮಾಡಿಕೊಂಡು ಕೃಷ್ಣನಿಗಾಗದ ಕೆಲಸವನ್ನು ಇವರು ಮಾಡಿಬಿಟ್ರು. ಅಂತೇಚ ವ್ಯಸನೋತ್ಕರ್ಷ ಸಂಸ್ಥಾಂತೆ ಸ್ವಾರ್ಥ ಕಾರಣಂ. ಅವರ ಸ್ವಾರ್ಥದಿಂದ ಇಡೀ ಸಂಸ್ಥೆಯನ್ನೇ, ದೇಶವನ್ನೇ ನಾಶ ಮಾಡಿ ಹೋಗುತ್ತಾರೆ. ದೇಶ ಕಟ್ಟುವಾಗ ಕಷ್ಟಪಟ್ಟವರು ಇವತ್ತೇನಾರು ಇದ್ದಿದ್ರೆ ಅವರೇ ಸೂಸೈಡ್ ಮಾಡ್ಕೊಂಡು ಸತ್ತೋಗೋರು. ಅಷ್ಟು ಕಷ್ಟಪಟ್ಟು ದೇಶವನ್ನು ಬೆಳೆಸಿದರೆ ವ್ಯಸನೋತ್ಕರ್ಷರು, ಅಯ್ಯೋ ಭಗವಂತ ನಿನ್ನಾಟ. ಅಧ್ಯಕ್ಷ ಅವಸಾನಾಂತೆ ಉಪಾಧ್ಯಕ್ಷಸ್ಯ ನೇಮಕಃ. ಪ್ರಕ್ರಿಯಾ ಲಾಭಕಾರಿ ಚ ಧನದಾನ ಮಿತವ್ಯಯಿ. When elected president dies, or elected person dies, then the next best should be replaced immediately till the end of the tenure. This will eliminate the re-election expenditure, and this kind of tentative adjustment will be saving money, time and tension. So if the elected member dies, then the next best, the second best should be appointed immediately. So instead of making another election, instead of making re-election expenditure, we have to appoint the next best who is already will be there. If one is getting 10 votes, another is getting 9 votes, 10 will be elected. If 10 dies, then 9 will be selected automatically, so that you can save money, time and tension. ಅಧ್ಯಕ್ಷ ಅವಸಾನ ಅಂತೆ. ಅಧ್ಯಕ್ಷ ನಾಶವಾದ ತಕ್ಷಣ ಉಪಾಧ್ಯಕ್ಷನನ್ನು ನೇಮಕ ಮಾಡಬೇಕು. ಇನ್ನೊಬ್ಬ ಇರ್ತಾನಲ್ಲ ಸೆಕೆಂಡ್ ಬೆಸ್ಟ್, ಅವನನ್ನು ನೇಮಕ ಮಾಡಬೇಕು. ಇದರಿಂದ ಪ್ರಕ್ರಿಯೆ ಲಾಭಕಾರಿ ಚ. ಪುನಃ ರೀಎಲೆಕ್ಷನ್ ಮಾಡುವುದು, ಖರ್ಚು ಮಾಡು, ಗೋಳಾಡು, ಒದ್ದಾಡು ಮಾಡುವ ಬದಲು ಧನ ಕಾಲ ಮಿತವ್ಯಯಿ, ಹಣ ಕಾಲ ಮಿತವ್ಯಯವಾಗುತ್ತದೆ. ಸತತಂ ಸಂತಮಿತ್ಯಾಹುಃ ಸ್ವಾಂತೆ ಸ್ವಾರ್ಥ ಪರಂಪರಾ ಅಥವಾ ಮೋಕ್ಷ ಮಾರ್ಗಂತೂ ಕಾಲಕ್ಷೇಪಾಯ ಕೇವಲಂ. ಎ ಸೇಜ್ ಈಸ್ ಒನ್ ಹೂ ಈಸ್ ಸ್ಯಾಕ್ರಿಫೈಸ್ಡ್ ದ ಸೆಲ್ಫಿಶ್ನೆಸ್ ಟ್ರೆಡಿಷನ್, ಆರ್ ಎಲ್ಸ್ ಯುವರ್ ಡ್ರೈವ್ ಟು ಸಾಲ್ವೇಷನ್ ವಿಲ್ ಬಿ ಎ ಟೈಮ್ ಪಾಸ್. ಸತತಂ ಸಂತಮಿತ್ಯಾಹುಃ. ಸಂತ ಅಂತಂದರೆ ಒಂದೆರಡು ದಿವಸ ಸಂಸಾರಿ ಆಗೋದು, ಒಂದೆರಡು ದಿವಸ ಸನ್ಯಾಸಿ ಆಗೋದು, ಒಂದೆರಡು ದಿವಸ ಇನ್ನೊಂದಾಗೋದು ಅಲ್ಲ. ಸತತಂ, ಕಂಟಿನ್ಯೂಸ್. ಅದಕ್ಕೆ ಹಿಮಾಲಯಕ್ಕೆ ಹೋಗಿ ಕೂತ್ಕೋತಾರೆ. ಸಂತಮಿತ್ಯಾಹುಃ ಸ್ವಾಂತೆ ಸ್ವಾರ್ಥ ಪರಂಪರ. ಸ್ವ ಅಂತೆ ತನ್ನನ್ನು ಬಿಟ್ಟು, ಸ್ವಾರ್ಥವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು, ಸತತಂ ಯಾವಾಗಲೂ ಭಗವಂತ ಧ್ಯಾನದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ವಸ್ತುವಿನ ಚಿಂತನೆಯಲ್ಲಿ ಮುಳುಗಿದ್ದರೆ ಮಾತ್ರ, ಅಥವಾ ಮೋಕ್ಷ ಮಾರ್ಗಂತೂ,
ಹಾಗೆ ಮಾಡದಿದ್ದರೆ ಇಲ್ಲ ನಾ ಹಾಗೂ ಇರ್ತೀನಿ ಹೀಗೂ ಇರ್ತೀನಿ ಸಂಸಾರದಲ್ಲೂ ಇರ್ತೀನಿ, ಯಾವುದೂ ಆಗೋದಿಲ್ಲ. ಮೋಕ್ಷ ಮಾರ್ಗ ಅಂತೂ ಕಾಲಕ್ಷೇಪಾಯ ಕೇವಲ ಟೈಮ್ ಪಾಸ್ ನೋಡೋರ ಕಣ್ಣಿಗೆ ನಾನು ಒಬ್ಬ ಸಂತ ಅಂತ ಹೇಳ್ಕೊಳ್ತಾರೆ ಬಿಟ್ರೆ ಯಾವ ಪ್ರಯೋಜನವೂ ಇಲ್ಲ. ಸರ್ವಕ್ಲಿಷ್ಟತಮಂ ಕಾರ್ಯಂ ತಂತ್ರಾಂಶೇ ಸೂಕ್ಷ್ಮ ಸಾಧ್ಯತಾ ಚುನಾವಣಾದಿ ಸಂದರ್ಭೆ ಶ್ರಮ ಕಾಲ ಮಿತವ್ಯಯಿ. ಆಲ್ ಕೈಂಡ್ಸ್ ಆಫ್ ಡಿಫಿಕಲ್ಟ್ ವರ್ಕ್ ಕ್ಯಾನ್ ಬಿ fulfilled through modern technology that is also useful even to reduce the election labor force, time and money force. ಸರ್ವಕ್ಲಿಷ್ಟತಮಂ ಕಾರ್ಯಂ, ಎಲ್ಲ ಕಷ್ಟವಾದ ಕಾರ್ಯಗಳನ್ನು ತಂತ್ರಾಂಶೇ ಸೂಕ್ಷ್ಮ ಸಾಧ್ಯತಾ, ತಂತ್ರಜ್ಞಾನದಿಂದ ಹೊಸ ಹೊಸ ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ, ಸರ್ಪಾಸ್ತ್ರ, ವಾಯುವಾಸ್ತ್ರ, ಜಲಾಸ್ತ್ರ, ಎಷ್ಟೆಷ್ಟು ಥರದ ತಂತ್ರಾಂಶಗಳು ಕಾಲದಲ್ಲಿಂದಲೂ ಇದ್ದವು. ಅಂತಹ ತಂತ್ರಾಂಶದಿಂದ ಎಂಥ ಕ್ಲಿಷ್ಟ ಕಾರ್ಯವನ್ನು ತತ್ಕ್ಷಣದಲ್ಲಿ ಮಾಡಿ ಮುಗಿಸುತ್ತಿದ್ದರು. ಅದೇ ರೀತಿ ಚುನಾವಣಾದಿ ಸಂದರ್ಭ, ಈ ಕಾಲಕ್ಕೆ ತಕ್ಕಂತೆ ಚುನಾವಣಾ ಸಂದರ್ಭದಲ್ಲಿ ತಂತ್ರಾಂಶವನ್ನು ಉಪಯೋಗಿಸಿಕೊಂಡರೆ ಸಣ್ಣ ಸಣ್ಣ ಕೆಲಸಗಳಿಗೂ ತಂತ್ರಾಂಶವನ್ನು ಉಪಯೋಗಿಸಿಕೊಳ್ಬೇಕು. ಶ್ರಮ ಕಾಲ ಮಿತವ್ಯಯಿ, ಇದರಿಂದ ಕಾಲ ಮತ್ತು ಶ್ರಮ ಎಲ್ಲವೂ ಕಡಿಮೆಯಾಗುತ್ತದೆ. ಜ್ಞಾನದಾಹಿ ಸದೋದ್ಯೋಗಿ ಶ್ರವಣಂ ಮನನಂ ಕ್ರಮಾತ್ ನಿಧಿಧ್ಯಾಸನ ಕರ್ತವ್ಯ ಶೋಧನಂ ಸತ್ಯಶೋಧನಂ. Those who are really interested in studies will follow a technique called listening, revision and storing, finding and research methods. ಜ್ಞಾನದಾಹಿಯಾದವನು ಸದಾ ಉದ್ಯೋಗಿಯಾಗಿರಬೇಕು. ಯಾವುದರಲ್ಲಿ? ಕೇಳಿಸಿಕೊಳ್ಳಬೇಕು, ಮನನ ರಿವಿಷನ್ ಮಾಡಬೇಕು, ಕ್ರಮವಾಗಿ ಮಾಡಬೇಕು. ನಿಧಿಧ್ಯಾಸನ, ಕೇಳಿದ್ದನ್ನು ಮನನ ಮಾಡಿದ್ದನ್ನು ತಲೆಯಲ್ಲಿ ಶಾಶ್ವತವಾಗಿ ಇಟ್ಕೊಳ್ಳಬೇಕು. ಕರ್ತವ್ಯ, ಮಾಡಲೇಬೇಕು. ಜೊತೆಗೆ ಹೇಳಿದ್ದು ಸರಿಯೋ ತಪ್ಪು ಅಂತ ಶೋಧನೆ ಮಾಡಬೇಕು. ನಂತರ ಸತ್ಯಶೋಧನ, ರಿಸರ್ಚ್ ಮಾಡಬೇಕು. ವಿದೇಶಿ ಭಾರತಾಗತ್ಯ ಸುಖೇ ಜೀವಂತಿ ಸರ್ವದಾ ಶೋಧನಂ ಅತ್ರ ಕರ್ತವ್ಯ ಸ್ವದೇಶೇ ದುಃಖ ಕಾರಣಂ. ದ ಇಮಿಗ್ರೆಂಟ್ ವಿಲ್ ಲಿವ್ cheerfully, happily, lavishly here in India. If you identify the reason for this, the research will be meaningful. ವಿದೇಶದಿಂದ ಬಂದಂತಹ ಎಲ್ಲರೂ ನಮ್ಮ ದೇಶದಲ್ಲಿ ಸುಖವಾಗಿರುತ್ತಾರೆ. ಆದರೆ ಅನಾದಿ ಕಾಲದಿಂದ ಇಲ್ಲಿಯೇ ಹುಟ್ಟಿ ಬೆಳೆದ ವ್ಯಕ್ತಿಗಳು ಏಕೆ ಸುಖವಾಗಿರುವುದಿಲ್ಲ ಎಂಬುದರ ಬಗ್ಗೆ, ಅಥವಾ ಅವರಿಗೆ ಎಷ್ಟು ವ್ಯವಸ್ಥೆಗಳನ್ನು ಕೊಟ್ಟರು ಏಕೆ ಹಾಗೇ ಇರುತ್ತಾರೆ, ಅಥವಾ ಅವರೇಕೆ ವಿದೇಶಿಯರಂತೆ ಸುಖವಾಗಿ ಸಂತೋಷವಾಗಿ ಅಭಿವೃದ್ಧಿಪರರಾಗಿ ಏಕೆ ಇರುವುದಿಲ್ಲ ಎಂಬ ವಿಷಯದ ಬಗ್ಗೆ ಶೋಧನೆ, ಸತ್ಯಶೋಧನೆ ಮಾಡಬೇಕು, ರಿಸರ್ಚ್ ಮಾಡಬೇಕು. ಸ್ವದೇಶೇ ದುಃಖ ಕಾರಣಂ, ಸ್ವದೇಶದಲ್ಲಿ ಯಾಕೆ ಇಷ್ಟೊಂದು ದುಃಖವಾಗಿದ್ದಾರೆ ಎಂಬುದಕ್ಕೆ ಹೊಸ ಹೊಸ ಸಂಶೋಧನೆಗಳು ನಡೆಯಲೇಬೇಕು ಮತ್ತು ಪರಿಹಾರ ಆಗಲೇಬೇಕು. ಏಕೆಂದರೆ ವಿದೇಶಿಯರು ನಮ್ಮ ದೇಶದಲ್ಲಿ ಸುಖವಾಗಿರಬಹುದೆಂದಾದರೆ ಸ್ವದೇಶಿಯರು ಯಾಕೆ ದುಃಖವಾಗಿರುತ್ತಾರೆ? ಯಕ್ಷ ಪ್ರಶ್ನೆ. ಸಪಾದ ಆಯು ಸಂಪ್ರಾಪ್ಯ ವ್ಯಯಮೌಷಧಿ ಕಾರಣಂ ವಿಷಯುಕ್ತ ಸದಾಹಾರಂ ರಾಸಾಯನಿಕಾದಿ ಕಾರಣಂ. Our 25% of money will be used only for the medicine in our life. The main reason behind is chemical fertilizer and poisonous food what we intake. ಸಪಾದ ಆಯ ಸಂಪ್ರಾಪ್ಯ, ನಮ್ಮ ಆದಾಯದ ಕಾಲು ಭಾಗವನ್ನೆಲ್ಲ ವ್ಯಯಮೌಷಧಿ ಕಾರಣಂ, ಔಷಧಿಗೋಸ್ಕರನೇ ಖರ್ಚು ಮಾಡ್ತೀವಿ. ವಿಷಯುಕ್ತ ಸದಾಹಾರಂ, ಆಹಾರವನ್ನೇ ವಿಷವಾಗಿ ತೆಗೆದುಕೊಂಡು ವಿಷವನ್ನೇ ತಿಂದ ಮೇಲೆ, ರಾಸಾಯನಿಕಗಳನ್ನು ತಿಂದ ಮೇಲೆ ಇನ್ನು ಆರೋಗ್ಯ ಎಲ್ಲಿ ಸಾಧ್ಯ? ಸದ್ಯಕ್ಕೆ 25% ಔಷಧಿಗಾಗಿ ಹಾಕುತ್ತೇವೆ, ಮುಂದಿನ ಕಾಲದಲ್ಲಿ 75% ಔಷಧಿಗೆ ಹಾಕಬೇಕಾಗುತ್ತದೆ. ಅನ್ನ ತಿನ್ನುವ ಬದಲು ಬರೀ ಮಾತ್ರೆಗಳನ್ನೇ ತಿಂದು ಬದುಕಬೇಕಾಗಬಹುದು. ಶೋಧನಂ ಅತ್ರ ಕರ್ತವ್ಯ ಸ್ತ್ರೀ ರಕ್ಷಾ ಸ್ವಚ್ಛ ಭಾರತಂ ಸುರಕ್ಷಾ ಜಲ ಸಮೃದ್ಧಿ ವೃಕ್ಷ ಸಾಮ್ರಾಜ್ಯ ಸಂಪದಾಂ. Still, research should be made on the women problems and sanitization in the country, cleanliness and establishment of lakes, cleanliness of the lakes and tanks, as well as plantation improvements. ಶೋಧನಂ ಅತ್ರ ಕರ್ತವ್ಯ, ರಿಸರ್ಚ್ಗಳು ನಡೆಯಬೇಕಾದ ಜಾಗ ಯಾವುವೆಂದರೆ
ಸ್ತ್ರೀ ರಕ್ಷೆ, ಹೆಂಗಸರನ್ನು ಕಾಪಾಡುವುದು ಹೇಗೆ, ಚಿಕ್ಕ ಮಕ್ಕಳ ಅತ್ಯಾಚಾರ ಏಕೆ ಆಗುತ್ತದೆ, ಇವುಗಳ ಬಗ್ಗೆ ರಿಸರ್ಚ್ ನಡೆಯಬೇಕು. ಯಾವುದೇ ಒಂದು ಶ್ರೀಮಂತ ಹೆಣ್ಣು ಅರ್ಧಂಬರ್ಧ ಬಟ್ಟೆ ಹಾಕಿ ಅದನ್ನು ನೋಡಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾನಸಿಕವಾಗಿ ಅಸ್ವಸ್ಥನಾಗಿ ಬಟ್ಟೆ ಹಾಕಿದ ಬಡ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡುತ್ತಾನೆ ಎಂದಾದರೆ ಇಲ್ಲಿ ನಡೆಯಬೇಕಾಗಿದೆ ರಿಸರ್ಚ್. ಸ್ವಚ್ಛ ಭಾರತಕ್ಕೆ ನಡೆಯಬೇಕಾಗಿದೆ ರಿಸರ್ಚ್. ಇಷ್ಟೆಲ್ಲ ಸೌಕರ್ಯಗಳನ್ನು ಖರ್ಚನ್ನು ಮಾಡಿದ್ರೂ ಸ್ವಚ್ಛ ಭಾರತ ಹೋಗಿ ಕಚ್ಚ ಭಾರತ ಏಕೆ ಆಗುತ್ತಿದೆ, ಕೊಳಕು ಭಾರತ ಏಕೆ ಆಗುತ್ತಿದೆ, ಇಲ್ಲಿ ನಡೆಯಬೇಕಿದೆ ಸಂಶೋಧನೆ. ನಡೆದ ಸಂಶೋಧನೆಯು ನಿಜವಾಗಿ ಅನುಷ್ಠಾನಗೊಳ್ಳಬೇಕಾಗಿದೆ. ಸುರಕ್ಷಾ ಜಲ ಸಮೃದ್ಧಿ, ಒಳ್ಳೆಯ ಕುಡಿಯುವ ನೀರು ಏಕೆ ಸಿಗುತ್ತಿಲ್ಲ, ಒಳ್ಳೆಯ ಕೆರೆಗಳು ಏಕೆ ನಾಶವಾಗುತ್ತಿವೆ, ಒಳ್ಳೆಯ ನದಿ ಮೂಲಗಳು ಏಕೆ ನಾಶವಾಗುತ್ತಿವೆ, ವೃಕ್ಷ ಸಂಪದಗಳು ಏಕೆ ನಾಶವಾಗುತ್ತಿವೆ ಎಂಬುದನ್ನು ಅನೇಕ ಸಂಶೋಧನೆಗಳು ಈ ವಿಷಯದಲ್ಲಿ ನಡೆಯಬೇಕು. ಮತ್ತು ಅದಕ್ಕೆ ಖಂಡಿತವಾದ ಕಠಿಣವಾದ ಪರಿಹಾರಗಳನ್ನು ಕೊಟ್ಟಾಗ ಮಾತ್ರ ಸುಖವಾಗಿರಬಹುದು. ಜನವೃದ್ಧಿಂ ನಿಹಂತವ್ಯ ಅನ್ಯಥಾ ಅನ್ನಕ್ಷಾಮದಂ ಕಾಠಿಣ್ಯಂ ನಿಯಮಂ ಕುರ್ಯಾತ್ ದ್ವಯಂ ಸೌಲಭ್ಯಯಾಚಕಂ. We have to control seriously our population. Otherwise, it will lead to many problems. 2 babies should be limited to those who are getting the government facilities. Government facilities should be stopped if a family is getting the third baby. Otherwise, it will ruin the entire system, nation automatically. ಜನವೃದ್ಧಿಂ ನಿಹಂತವ್ಯ, ಜನರ ಅಭಿವೃದ್ಧಿಯನ್ನು, ಜನರ ಸಂಖ್ಯೆಯ ಅಭಿವೃದ್ಧಿಯನ್ನು ನಿಯಂತ್ರಿಸಲೇಬೇಕು. ಅನ್ಯಥಾ ಅನ್ನದ ಹೋರಾಟ ಉಂಟಾಗುತ್ತದೆ, ಕಚ್ಚಾಡುತ್ತಾರೆ. ಕಾಠಿಣ್ಯಂ ನಿಯಮಂ ಕುರ್ಯಾತ್, ಕಠಿಣವಾದ ನಿಯಮ ಮಾಡಬೇಕು. ಯಾವುದೇ ರೀತಿಯ ಫೆಸಿಲಿಟೀಸನ್ನು 2 ಮಕ್ಕಳ ನಂತರ ಕೊಡುವುದಿಲ್ಲ ಅಂತ ಮಾಡುವುದನ್ನು ಬಿಟ್ಟು, ನೀವು 2 ಮಕ್ಕಳು ಮಾಡ್ಕೊಳ್ತೀರಿ, ನಾವು 12 ಮಕ್ಕಳು ಮಾಡ್ಕೊಳ್ತೀವಿ, ನಾವು 12 ಮಾಡ್ತೀನಿ, ನೀವು 24 ಮಾಡ್ಕೊಡ್ತೀವಿ ಅಂತ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗುವುದಿಲ್ಲ. ಜನವೃದ್ಧಿಂ ನಿಹಂತವ್ಯ, ಎಲ್ಲರಿಗೂ 2 ಸಾಕು ಅಂತ ಮಾಡಿ ಇನ್ನೂ ಮಾಡಿಕೊಳ್ಳುತ್ತೇನೆ ಎಂದವರಿಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಕೊಡದೆ ಅಭಿವೃದ್ಧಿ ಮಾಡಬಹುದು. ದ್ವಯಂ ಸೌಲಭ್ಯಯಾಚಕಂ, ದ್ವಯಂ 2 ಮಕ್ಕಳು ಮಾತ್ರ ಇದ್ದವರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡು. ಹೆಚ್ಚಿನ ಅವರಿಗೆ ಕೊಡುವ ಸೌಲಭ್ಯವನ್ನು ಇವರಿಗೆ ಕೊಡು. ಸಹಜವಾಗಿ ಅವರು ಇದೇ ದಾರಿಗೆ ಬರುತ್ತಾರೆ. ಆರೋಗ್ಯ ಆದ್ಯತಾ ಕ್ಷೇತ್ರಂ ಗ್ರಾಮೇ ಅತ್ಯಂತ ವರ್ಧನಂ ತದೇವ ಸಮತಾ ಮೂಲಂ ವಿಕೇಂದ್ರೀಕೃತ ಭಾರತಂ. Health facilities should be given more in the rural areas, which is the root cause for the progress. Equality and decentralization will improve India. We have all the facilities in the city centers, health facilities, but not in the rural areas, which is really a pathetic situation. Rural people should travel 5 kilometers for an ordinary fever tablet. Really a pathetic situation. That should be improved. Health facilities should be improved in the rural areas. Then only we can see the equality and decentralization. ಆರೋಗ್ಯ ಆದ್ಯತಾ ಕ್ಷೇತ್ರ, ಆರೋಗ್ಯವನ್ನು ಖಂಡಿತವಾಗಿ ಎಲ್ಲರಿಗೂ ಜಾತಿ ಭೇದ ಜನಾಂಗ ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಕೊಡಬೇಕು. ಅದರಲ್ಲೂ ಗ್ರಾಮಗಳಿಗೆ ಅತ್ಯಂತ ವರ್ಧನ, ಹೆಚ್ಚಿನ ವ್ಯವಸ್ಥೆಯನ್ನು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ಹಳ್ಳಿಗಳಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿ ಕೊಡಬೇಕು. ತದೇವ ಸಮತಾ ಮೂಲಂ, ಅದೇ ಸಮತೆಯ ಮೂಲ, ಸಮಾನತೆಯ ಮೂಲ. ವಿಕೇಂದ್ರೀಕೃತ ಭಾರತವಾಗಲು ಅದೇ ಮೂಲ. ಅದಿಲ್ಲದೆ ನೀನೇನು ಮೇಲ್ಗಡೆ ತ್ಯಾಪೆ ಹಚ್ಚಿದ್ರು ಅದೇ ರಾಗ, ಅದೇ ಹಾಡು. ಮಾಲಿನ್ಯಂ ನಿಗ್ರಹಾರ್ಥಾಯ ಸರ್ವೇಂದ್ರಿಯ ಶೋಧನಂ ವೃಕ್ಷಾದ್ವಾಯು ಸೂರ್ಯಾದಿ ಪಂಚಭೂತಾದಿ ನಿರ್ಮಿತಂ. We have to search the source of energy
by all possible sources which are freely given by the nature. Energy should be generated by all natural air, water, sun, etc. seriously, not for show off. We have to follow the conventional source of energy. We have to follow the non-conventional source of energy instead of conventional source of energy. We have to expand rapidly the solar energy. We have to expand all other available air power energy sources so that we can improve the country. ಮಾಲಿನ್ಯಂ ನಿಗ್ರಹಾರ್ಥಾಯ ಸರ್ವೇಂದ್ರಿಯ ಶೋಧನಂ. ಮಾಲಿನ್ಯ ಕಡಿಮೆ ಮಾಡಬೇಕು ಅಂತಂದರೆ ಎಲ್ಲ ರೀತಿಯ ಇಂಧನಗಳನ್ನು ಶೋಧನೆ ಮಾಡಬೇಕು. ಮರದಿಂದ ಯಾವ ರೀತಿ ಎನರ್ಜಿಯನ್ನು ಮಾಡ್ಬೋದು, ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು, ವಾಯುವಿನಿಂದ, ಸೂರ್ಯನಿಂದ ಅಥವಾ ಪಂಚಭೂತಾದಿಗಳಿಂದ ಇನ್ಯಾವ್ಯಾವ ರೀತಿಯಿಂದ ಏನೇನು ಮಾಡ್ಬೋದು ಎಲ್ಲವನ್ನು ಕಂಡುಹಿಡಿದಾಗ ಸಹಜವಾಗಿ ಮಾಲಿನ್ಯ ಕಡಿಮೆಯಾಗುತ್ತದೆ. ಮಾರ್ಗಂತು ಬಹುಧಾ ವಿದ್ಧಿ ತಂತ್ರಾಂಶ ಜ್ಞಾನಮಾಶ್ರಿತಂ ಲೇಖನಿ ನಾಶನಾರ್ಥಾಯ ಚಿಂತನಂ ಶೋಧನಾರ್ಥಿನಾಂ. There are two varieties of technology which increases knowledge earning. In this juncture, the research should be made to eradicate the pen. ಮಾರ್ಗಂತು ಬಹುಧಾ ವಿದ್ಯೆ, ಅನೇಕ ದಾರಿಗಳಿವೆ, ಮಾರ್ಗಗಳಿವೆ. ಬಹುಧಾ ವಿದ್ಯೆ ತಂತ್ರಾಂಶ ಜ್ಞಾನಮಾಶ್ರಿತಂ, ತಂತ್ರಾಂಶವನ್ನು ಆಚರಿಸಿ ಟೆಕ್ನಾಲಜಿಯನ್ನು ಆಶ್ರಯಿಸಿ ಅನೇಕ ರೀತಿಯ ಜ್ಞಾನಗಳಿವೆ. ಆದ್ದರಿಂದ ರಿಸರ್ಚ್ ಎಲ್ಲಾಗಬೇಕು ಅಂದರೆ ಲೇಖನಿ ನಾಶನಾರ್ಥಾಯ, ಪೆನ್ ಶುಡ್ ಬಿ ಇರಾಡಿಕೇಟೆಡ್. ಪೆನ್ ಪೇಪರ್ ಇಲ್ಲದ ಒಂದು ಸ್ಥಿತಿ ಬರಬೇಕು. ಆಗ ಸಹಜವಾಗಿ ಅಭಿವೃದ್ಧಿಯಾಗಲು ಸಾಧ್ಯ. ತೀವ್ರ ಶೋಧನ ಕರ್ತವ್ಯ ವಾತಾವರಣ ವ್ಯತ್ಯಯಂ ಮಾನವಾಹಾರ ಮೂಲಾಯ ಜಲವೃಕ್ಷಂ ಸುರಕ್ಷಿತಂ. Serious research should be made on global warming. Water and plantation should be protected for the human survival. ಮಾನವ ಆಹಾರ ಮೂಲಾಯ, ಮನುಷ್ಯನ ಆಹಾರ ಮೂಲಕ್ಕೋಸ್ಕರ ಜಲವೃಕ್ಷಂ ಸುರಕ್ಷಿತಂ. ಮರಗಳು ಚೆನ್ನಾಗಿರಬೇಕು, ನೀರು ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು. ಎಲ್ಲವೂ ಚೆನ್ನಾಗಿದ್ರೆ ಮಾತ್ರ ವಾತಾವರಣ ವ್ಯತ್ಯಯ ಆಗುವುದಿಲ್ಲ. ತೀವ್ರ ಶೋಧನ ಕರ್ತವ್ಯ. ಇಲ್ಲಿ ನಡೆಯಬೇಕಾದ್ದು ಸಂಶೋಧನೆಗಳು. ಇದು ಬಿಟ್ಟು ಇನ್ನೆಲ್ಲೆಲ್ಲೋ ಏನೇನೋ ಮಾಡಿದ್ರೆ ಸಂಶೋಧನೆ ಮಾಡೋದಷ್ಟೇ ಕೊನೆಯಲ್ಲ, ಜೊತೆಗೆ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದು ಜನರಿಗೆ ಅನುಕೂಲವಾಗುವಂತಹ ಸ್ಥಿತಿ ನಿರ್ಮಾಣವಾಗಬೇಕು. ಆಗ ಮಾತ್ರ ಸಂಶೋಧನೆ ಒಂದು ಬೆಲೆ. ಪುಸ್ತಕ ಬರೆದು ಲೈಬ್ರರಿಯಲ್ಲಿ ರಾಶಿ ತುಂಬಿದರೆ ಅಷ್ಟೇ, ಅಲ್ಲಿಗೆ ಮುಗಿಯಿತು. ಪುಸ್ತಕದಲ್ಲಿರುವ ವಿದ್ಯೆ, ಬೇರೆಯವರಲ್ಲಿರುವ ಹಣ ನಮ್ಮ ಕಾಲಕ್ಕೆ ಎಂದೂ ಉಪಯೋಗಕ್ಕೆ ಬರುವುದೇ ಇಲ್ಲ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.